ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಅವರೆಕಾಳು ಉಪ್ಪಿಟ್ಟು. ಈಗ ಅವರೆಕಾಳು ಸೀಸನ್ ಅಲ್ರಿ, ನೀವು ಸಾದಾ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿರ್ತೀರ. ಈಗ ಅವರೆಕಾಳು ಸೀಸನ್ ಅಲ್ರಿ, ಒಂದ್ಸರಿ ಈ ಥರ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಂಡು ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಮತ್ತು ತುರಿದಿರೋ ಅಲ್ಲ ಇಟ್ಕೊಂಡಿದ್ದೀನಿ ರೀ. ಹಸಿ ಶುಂಠಿ ಅಂತಾರಲ್ಲ ಅದು. ಒಂದು ಬಟ್ಲು, ದೊಡ್ಡ ಬಟ್ಲದೆ ಒಂದು ಬಟ್ಲು ಅವರೆಕಾಳನ್ನ ಸುಲ್ದಿಟ್ಕೊಂಡಿದ್ದೀನಿ ರೀ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳೋಣ. ರವೆ ಹುರ್ಕೊಳ್ಳೋದಕ್ಕೆ ನಾನು 1.5 ಗ್ಲಾಸ್ ರವೆ ತೊಗೊಂಡಿದ್ದೀನಿ ರೀ. ಒಂದು ಚಮಚೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡ್ರಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ರವೆ ಹುರ್ಕೊಳ್ಳೋಣ. ಉರಿನ ಸಣ್ಣಗೆ ಇಟ್ಕೋಬೇಕು ರೀ. ಚೆನ್ನಾಗಿ ಕಾಯಿಸ್ಕೊಂಡು ಹುರ್ಕೊಳ್ಳಿ. ಎಣ್ಣೆ ರವೆ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಹುರಿಬೇಕು ರೀ. ಘಮ ಬರಬೇಕದು. 1-2 ನಿಮಿಷ ಹುರ್ಕೋಬೇಕು. ನೀವು ಹುರಿಯುವಾಗ ಆಗಲೇ ಸ್ಮೆಲ್ ಗೊತ್ತಾಗುತ್ತೆ ನೋಡ್ರಿ, ನಿಮ್ಗೆ ಘಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಘಮ ಬರೋವರೆಗೂ 1-2 ನಿಮಿಷ ಹುರ್ಕೋಬೇಕು. ನೋಡಿ, ಈ ಥರ ಘಮ ಬರ್ತಾಯಿದೆ. ಇವಾಗ ಇದು ರವೆ ಹುರಿದಾದ್ಮೇಲೆ ಅದನ್ನ ಎತ್ತಿಟ್ಕೊಂಡು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ ರೀ. ಒಂದು ಪಾತ್ರೆ ಇಟ್ಕೊಂಡು ಒಂದು 3-4 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ರೀ. ಆಮೇಲೆ ಸಾಸಿವೆ ಜೀರಿಗೆ ಚಟಪಟ ಸಿಡಿದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು ಒಂದು ದೊಡ್ಡ 3 ಈರುಳ್ಳಿ ಹೆಚ್ಕೊಂಡಿದ್ದೀನಿ ರೀ. ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ತುರಿದಿರೋದು ಹಸಿ ಶುಂಠಿ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ. ಘಮ್ ಅಂತ ವಾಸನೆ ಬರ್ತಾಯಿದೆ. ಮತ್ತು 1-2 ಟೊಮೆಟೊನ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಇವಾಗ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇರಲಿ ರೀ ಉರಿ. ಇವಾಗ ಚೆನ್ನಾಗಿ ಕಾಯಿಸ್ಕೋಬೇಕು. ಈರುಳ್ಳಿ ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗಬೇಕು. ಚೆನ್ನಾಗಿ ಕಾಯಿಸ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ದೊಡ್ಡ ಬಟ್ಲಿದೆ ಒಂದು ಬಟ್ಲು ಅವರೆಕಾಳು ತೊಗೊಂಡಿದ್ವಲ್ರಿ, ಅವನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಅವರೆಕಾಳು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಗ್ಗರಣೆ ಜೊತೆ ಅವರೆಕಾಳು ಮಿಕ್ಸ್ ಆಗಿ ಚೆನ್ನಾಗಿ ಬೇಯಲ್ರಿ. ನೋಡಿ, ಈ ಥರ ಚೆನ್ನಾಗಿ ಕಾಯಿಸ್ಕೊಂಡು ತುಂಬಾ ರುಚಿಯಾಗುತ್ತೆ ನೋಡ್ರಿ ಇದು ಅವರೆಕಾಳು ಉಪ್ಪಿಟ್ಟು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ ರೀ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂದು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಬೆಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. 1.5 ಗ್ಲಾಸ್ ರವಕ್ಕೆ 3 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ರೀ. ತುಂಬ ರುಚಿಯಾಗಿರುತ್ತೆ ನೋಡ್ರಿ. ಈಗ ಸೀಸನ್ ಅಲ್ರಿ ಅವರೆಕಾಳು, ಹೀಗಾಗಿ ಒಂದ್ಸರಿ ಮಾಡ್ಕೊಂಡು ನೋಡಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಉರಿ ಜೋರು ಮಾಡಿ ಒಂದು ಪ್ಲೇಟ್ ಮುಚ್ಚಿಡೋಣ ರೀ. ನೋಡಿ, ಈಗ ಕುದೀತಾ ಇದೆಯಲ್ಲ ಒಗ್ಗರಣೆ ನೀರು. ಇವಾಗ ಉರಿನ ಸಣ್ಣ ಮಾಡ್ಕೊಳ್ರಿ. ಉರಿ ಸಣ್ಣ ಮಾಡಿಕೊಂಡು ಹುರಿದಿರೋ ರವಾನ ಹಾಕ್ಕೋಬೇಕು. ಹುರಿದಿರೋ ರವೆ ಹಾಕ್ಕೊಂಡು ಚೆನ್ನಾಗಿ ತಿರುಕೊಳ್ಳಿ. ಚಮಚದಿಂದ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಒಗ್ಗರಣೆ ಜೊತೆ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಎಷ್ಟು ಘಮ್ ಅಂತ ವಾಸನೆ ಬರ್ತಾಯಿದೆ ನೋಡಿ. ನಾವು ಎಲ್ಲನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀವಲ್ಲ, ಘಮ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಸಖತ್ ಟೇಸ್ಟ್ ಆಗಿದೆ ನೋಡಿ ಇದು ಉಪ್ಪಿಟ್ಟು. ಸ್ಮೆಲ್ಲ ಘಮ್ ಅಂತ ಬರ್ತಾಯಿದೆ. ಒಂದ್ಸರಿ ನೀವು ಈ ಸೀಸನ್ನಲ್ಲಿ ಮರೆಯದೇನೆ ಮಾಡ್ಕೊಂಡು ನೋಡಿ. ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇವಾಗ ಗ್ಯಾಸ್ ಸಣ್ಣ ಮಾಡಿಬಿಟ್ಟು ಒಂದು 5 ನಿಮಿಷ ಅಳ್ಬಿಡ್ಬೇಕು ರೀ. ನೋಡಿ, ಇವಾಗ ರೆಡಿ ಆಯ್ತಲ್ಲ. ಪ್ಲೇಟ್ ತೆಗೆದು ತೋರಿಸ್ತೀನಿ ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಉಪ್ಪಿಟ್ಟು ರೆಡಿ ಆಯ್ತಲ್ಲ. ಈಗ ಅದಕ್ಕೆ ಒಂದು ಚಟ್ನಿ ಮಾಡ್ಕೊಂಡಿದ್ದೀವಿ ರೀ ನಾವು. ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಇದಕ್ಕೆ, ಅವರೆಕಾಳು ಉಪ್ಪಿಟ್ಟಿಗೆ. ಅದಕ್ಕೋಸ್ಕರ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ ರೀ. ಆ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ. ಈ ಅವರೆಕಾಳು ಉಪ್ಪಿಟ್ಟಿಗೆ ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಸಖತ್ತಾಗಿರುತ್ತೆ ನೋಡಿ. ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀವಿ ರೀ. ನೋಡಿ, ಈಗ ಒಂದು ತಟ್ಟೆಗೆ ಅವರೆಕಾಳು ಉಪ್ಪಿಟ್ಟನ್ನ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ, ಎಷ್ಟು ಘಮ ಘಮ ಅಂತ ಇದೆ ನೋಡಿ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ ನೋಡಿ. ನೋಡಿ, ಈಗ ಅವರೆಕಾಳು ಉಪ್ಪಿಟ್ಟಿಗೆ ಚಟ್ನಿ ಜೊತೆ ನಾನು ಸರ್ವ್ ಮಾಡಿದ್ದೀನಿ ನೋಡಿರಿ. ಈಗ ಇದು ರೆಡಿ ಆಯ್ತಲ್ಲ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.